ಗಡಿಯನ್ನು ಸರ್ವೆ ಮಾಡೋಕ್ಕೆ ಹೋದಂಥ ನಮ್ಮ BSFನ ಅಧಿಕಾರಿಗಳ ಮೇಲೆ ಬಾಂಗ್ಲಾದೇಶದ ನಾಗರಿಕರು ಕಲ್ಲನ್ನು ತೂರಾಟ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಏನು ಅಕ್ರಮ ವಲಸಿಗರೆಲ್ಲ ಬರ್ತಿದ್ದಾರೆ ಅಂತ ಕೊಡಗುಗಳಲ್ಲಿರ್ಬೋದು, ಚಿಕ್ಕಮಂಗ್ಳೂರಿನ ಕಾಫಿ ಪ್ಲ್ಯಾಂಟ್ಗಳಲ್ಲಿರ್ಬೋದು, ಈ ಮಿಯಾ ಮುಸಲ್ಮಾನರು ಅಂತ ಕರೀತಾರೆ ಇವ್ರನ್ನ, ರೋಹಿಂಗಾಗಳೆಲ್ಲ ಬಂದು ಕಡಿಮೆ ಕೂಲಿಗೋಸ್ಕರ ಇಲ್ಲೆಲ್ಲ ಟೀ ಎಸ್ಟೇಟ್ಗಳಲ್ಲಿರ್ಬೋದು, ಕಾಫಿ ಎಸ್ಟೇಟ್ಗಳಲ್ಲಿರ್ಬೋದು ಸೇರ್ಕೊಂಡಿದ್ದಾರಲ್ಲ, ಅವ್ರಿಗೆಲ್ಲ ಇಲ್ಲೇ ಮನೆ ಕೊಟ್ಬಿಟ್ಟು ನಮ್ಮ ಕರ್ನಾಟಕದ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಬಿಟ್ಟು ಅವ್ರ ಆಸ್ತಿಗಳ್ನು ಬರ್ಕೊಡ್ಬೇಕಾ ಅನ್ನೋದಕ್ಕೆ DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸ್ಬೇಕು. ಆರ್ಟಿಕಲ್ 370 ತೆಗೆದಾಕಿದ್ದು ಅಸಂವಿಧಾನಿಕ ಅಲ್ಲ ಅಂತ ಕಪ್ಪಾಳಕ್ಕೆ ಮೋಕ್ಷ ಮಾಡ್ದಂಗೆ ತೀರ್ಪನ್ನು ಕೊಡ್ತು. ಅದಾದಮೇಲೆ ಇವ್ರೇನು ಮಾಡಿದ್ರು, ವೋಟ್ ಚೋರ್ ಗದ್ದಿ ಚೋರ್ ಅನ್ನೋಂಥ ಅಭಿಯಾನವನ್ನು ಶುರು ಮಾಡಿದ್ರು. ಸಂವಿಧಾನದ ವಿಧಿ 324ನೇ ಅಡಿಯಲ್ಲಿ ಮತ್ತು ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 23/3 ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ SIR ಅನ್ನು ಮಾಡುವಂತಹ ಪರಮೋಚ್ಚವಾದ ಅಧಿಕಾರ ಇದೆ. BJPಯ ಕೈಗೊಂಬೆಯಂತೆ ಕೇಂದ್ರೀಯ ಚುನಾವಣಾ ಆಯೋಗ ನಡ್ಕೊಳ್ತಿದೆ ಅನ್ನುವಂಥ ವದಂತಿಗಳನ್ನು ಹಬ್ಬಿಸಿದ್ರು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು. ಯಾರು? ರಾಹುಲ್ ಗಾಂಧಿಯವರು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ECಗೆ ಎಸ್ ಅಂದ ಸುಪ್ರೀಂ ಕೋರ್ಟ್. ಹೌದು ಸ್ನೇಹಿತರೆ, EC ಅಂದರೆ ಕೇಂದ್ರೀಯ ಚುನಾವಣಾ ಆಯೋಗ. ಕೇಂದ್ರೀಯ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಏನು ಮಾಡ್ತಿದೆ ಅದು ಸರಿ ಇದೆ, ಅದು ಚುನಾವಣಾ ಆಯೋಗಕ್ಕೆ ಇರುವಂತಹ ಅಧಿಕಾರ, ಅದರಲ್ಲಿ ಯಾರು ತೊಡರುಗಾಲ ಹಾಕೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿ ತೀರ್ಪನ್ನು ಕೊಟ್ಟಿದೆ. ಆದರೆ ಇವತ್ತು ನಮ್ಮ ದೇಶದಲ್ಲಿರುವಂತಹ ವಿಪಕ್ಷಗಳು ಅಥವಾ ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳು ಏನೆಲ್ಲ ಒಂದು ವದಂತಿಗಳನ್ನ ಹಬ್ಬಿಸ್ಕೊಂಡು ಸುಳ್ಳು ಪ್ರಚಾರಗಳನ್ನ ಮಾಡಿಕೊಂಡು ಶರ್ಟು ಬನೀನೆಲ್ಲ ಹರ್ಕೊಂಡು ಕಿರ್ಚಾಡ್ತಾಯಿದ್ರು, ಅದಕ್ಕೆ ತಕ್ಕ ಮಟ್ಟಿನ ಒಂದು ಬಾಯಿಗೆ ಬೀಗವನ್ನು ಸುಪ್ರೀಂ ಕೋರ್ಟ್ ಹಾಕಿದೆ ಅಂತಲೇ ನಾವಿಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ಬೋದು. ಸ್ನೇಹಿತರೆ ನೋಡಿ, ಸ್ವಾಯತ್ತ ಸಂಸ್ಥೆಗಳು ಅಂತ ಏನಿದ್ದಾವೆ ಅವುಗಳಿಗೆ ಇವತ್ತು ದೇಶದಲ್ಲಿ ಒಂದು ಸುಸೂತ್ರವಾದ ಆಡಳಿತವನ್ನು ನಡೆಸಬೇಕಾದ್ರೆ ಕೆಲವು ಪರಮೋಚ್ಚವಾದ ಅಧಿಕಾರಗಳನ್ನು ಕೊಟ್ಟಿದೆ ಸಂವಿಧಾನ. ಅದರಂತೆ ಅವರ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ರಾಜಕೀಯ ಪಕ್ಷಗಳು ಹೆಂಗೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವಾಗ ಅನಾನುಕೂಲಗಳು ಎದುರಾಗುತ್ತವೋ, ಅವರ ಮತ ಬ್ಯಾಂಕ್ಗೆ ಯಾವಾಗ ತೊಂದರೆ ಎದುರಾಗುತ್ತೋ ಆವಾಗ ಈ ಸ್ವಾಯತ್ತ ಸಂಸ್ಥೆಗಳ ಮೇಲೆ ಒಂದು ಗೂಬೆ ಕೂರಿಸೋವಂಥ ಕೆಲಸವನ್ನು ಮಾಡ್ಕೊಂಬಂದಿರೋದು ರೂಢಿ. ಆದರೆ ಈಗ ಬಿಹಾರದಲ್ಲಿ ಕಳೆದ ಜೂನ್ನಲ್ಲಿ ಏನು SIR ಪ್ರಕ್ರಿಯೆ ಶುರುವಾಯಿತು, ಅದರ ನಂತರದಲ್ಲಿ ಅಲ್ಲಿ ಚುನಾವಣೆಗಳು ನಡೀತು. ಈಗ ಯಾರ ಹೆಸರುಗಳನ್ನು ಕೈ ಬಿಡಲಾಗಿದೆ, ಅದ್ರ ಮೇಲೆ SIR ಸರಿಯಾಗಿ ಮಾಡಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಮತ್ತು BJP ಸರ್ಕಾರ ಎರಡು ಮಿಂಗಲ್ಲಾಗಿ, ಅಂದರೆ ಒಬ್ರಿಗೊಬ್ಬರು ಮಾತಾಡಿಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ. ಅಂದರೆ BJPಯ ಕೈಗೊಂಬೆಯಂತೆ ಕೇಂದ್ರೀಯ ಚುನಾವಣಾ ಆಯೋಗ ನಡ್ಕೊಳ್ತಿದೆ ಅನ್ನುವಂಥ ವದಂತಿಗಳನ್ನು ಹಬ್ಬಿಸಿದ್ರು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು. ಯಾರು? ರಾಹುಲ್ ಗಾಂಧಿಯವರು. ಇವರು ಯಾವ ರೀತಿಯಾದಂಥ ಒಂದು ನೆರೇಟಿವನ್ನು ಸೃಷ್ಟಿ ಮಾಡ್ತಾರೆ ಅಂದರೆ, ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊತಾರೆ. ಅಂದರೆ ಎಂಥ ಬುದ್ಧಿವಂತನೂ ಕೂಡ ಇವ್ರು ಹೇಳೋ ಅಂಥ ಮಾತುಗಳಿಗೆ ಬೆರಗಾಗೋಗ್ಬಿಟ್ಟು, ಹೌದಪ್ಪ ರಾಹುಲ್ ಗಾಂಧಿ ಹೇಳ್ತಾ ಇರೋದು ತುಂಬ ಒಳ್ಳೆಯ ವಿಷಯ, ನಾನು ಇದನ್ನು ನಂಬಿ ಫಾಲೋ ಮಾಡಬೇಕು, ಹಿಂಬಾಲಿಸಬೇಕು ಅನ್ನೋ ರೀತಿಯಲ್ಲಿ ಇವರು ಒಂದು ವಾತಾವರಣವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡ್ಕೊಳ್ತಾರೆ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರೆ, ಸಂವಿಧಾನದ ವಿಧಿ 324ನೇ ಅಡಿಯಲ್ಲಿ ಮತ್ತು ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 23/3 ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ SIR ಅನ್ನು ಮಾಡುವಂತಹ ಪರಮೋಚ್ಚವಾದ ಅಧಿಕಾರ ಇದೆ. SIR ಅನ್ನು ಮಾಡಿಬಿಟ್ಟಿದ ಕ್ಷಣಕ್ಕೆ ಯಾರದೇ ನಾಗರಿಕತ್ವ ರದ್ದಾಗ್ಬಿಡುತ್ತೆ ಅಂತ ಇಲ್ಲ. ಇದರಿಂದ NRCಗೆ ಪರೋಕ್ಷವಾಗಿ ಇದೇನು ಒಂದಕ್ಕೊಂದು ತಳುಕಾಕೊಂಡಿಲ್ಲ. NRCಯೇ ಸಪ್ರೇಟು. ಆದರೆ ಇದು ಒಂದು ಸರಿಯಾದ ರೀತಿಯಲ್ಲಿ ಚುನಾವಣೆ ನಡಿಬೇಕು ಅಂದರೆ, ನ್ಯಾಯಯುತವಾದ ಚುನಾವಣೆ ನಡಿಬೇಕು ಅಂದರೆ, ಪ್ರಜಾಪ್ರಭುತ್ವ ಒಂದು ಆಧಾರ ಸ್ತಂಭಗಳು ಬಲಿಷ್ಠ ಆಗಬೇಕಂದ್ರೆ ನ್ಯಾಯಸಮ್ಮತವಾದ ಚುನಾವಣೆ ನಡಿಬೇಕು. ಅದಕ್ಕೋಸ್ಕರ SIR ಅನಿವಾರ್ಯ. ಸಾಮಾನ್ಯ ಪರಿಷ್ಕರಣೆ ಯಾವಾಗಲೂ ನಡೀತಿರುತ್ತೆ, ಆದರೆ ತೀವ್ರ ಪರಿಷ್ಕರಣೆ, ಮತದಾರರ ತೀವ್ರ
ತೀವ್ರ ಪರಿಷ್ಕರಣೆ ಏನಿದೆ ಅದು 10 ವರ್ಷಕ್ಕೆ 12 ವರ್ಷಕ್ಕೆ ಒಮ್ಮೆ ನಡೀತಕ್ಕಂಥದ್ದು. ಹಾಗಾಗಿ ಇವಾಗ ಒಂದು ಗ್ರೀನ್ ಸಿಗ್ನಲನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ನಾವು ಇಂಥ ಒಂದು ನೆರೆಟಿವ್ಗಳನ್ನು ಭಾಳ ಹಿಂದೆ ನೋಡೋಣ. ಇವಾಗ ಒಂದು 2014 ಮೇಲೆ ಯಾವ ರೀತಿಯಾಗಿ ನೆರೆಟಿವ್ಗಳನ್ನು ವಿಪಕ್ಷಗಳು ಮಾಡಿದ್ರು ಅನ್ನೋದನ್ನು. ಮೊಟ್ಟ ಮೊದಲನೇದಾಗಿ ಆರ್ಟಿಕಲ್ 370 ತೆಗೆದಾಕ್ತೀವಿ ಕಾಶ್ಮೀರದಲ್ಲಿ ಅಂದಾಗ ರಕ್ತದ ಕೋಡಿನೇ ಹರಿಯುತ್ತೆ ಅಂತ ಒಂದು ಸಮಾಜದಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಯಾರು? ರಾಹುಲ್ ಗಾಂಧಿಯವರು. ಯಾವುದೇ ರಕ್ತದ ಕೋಡಿ ಹರಿಲಿಲ್ಲ. ಅಂದರೆ ಇದು ಏನನ್ನು ಸೂಚನೆ ಕೊಡ್ತಿದೆ ಅಂತ ಹೇಳಿದ್ರೆ, ಸಂವಿಧಾನಿಕವಾಗಿ ನಾವು ಸದೃಢವಾದ ನಿರ್ಧಾರಗಳನ್ನು ತಗೊಂಡಾಗ ದೇಶವನ್ನು ಭದ್ರಗೊಳಿಸಲಿಕ್ಕೆ, ದೇಶದಲ್ಲಿ ಸುಸೂತ್ರವಾದ ಆಡಳಿತವನ್ನು ನಡೆಸಲಿಕ್ಕೆ, ನ್ಯಾಯಸಮ್ಮತವಾದ ಆಡಳಿತವನ್ನು ನಡೆಸಲಿಕ್ಕೆ ಎಂಥದ್ದೇ ಅತಿ ಕಠಿಣವಾದ ನಿರ್ಧಾರವನ್ನು ತಗೊಂಡಾಗಲೂ ಕೂಡ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ನಿರ್ಧಾರಗಳು ನ್ಯಾಯಬದ್ಧವಾಗಿರಬೇಕು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಇವಾಗ ಯಾರ್ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವ್ರಿಗೆ ನೀಡಿರೋದು ಇಲ್ಲಿ ಸ್ಪಷ್ಟ. ಹಾಗಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಇವಾಗ ಏನು ನಡೆದಿದೆ, ಪಂಚರಾಜ್ಯಗಳ ಚುನಾವಣೆ ಏನು ನಡೀತು, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ, ಅಸ್ಸಾಮು, ಇಲ್ಲೆಲ್ಲನೂ ಏನು SIR ನಡೆದಿದೆ, ಅದು ಎಲ್ಲದ್ರ ಮೇಲೂ ಇವರು ಮತ್ತೆ ಅಪೀಲ್ ಹೋಗ್ತಾರೆ. ಯಾಕೆಂದರೆ ಆರ್ಟಿಕಲ್ 370 ತೆಗೆದಾಗ 40ಕ್ಕೂ ಹೆಚ್ಚಿನ ಅರ್ಜಿಗಳನ್ನು, ಮೊಕದ್ದಮೆಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಸಿಂಧು ಅಂತ ಹೇಳ್ತು. ಆರ್ಟಿಕಲ್ 370 ತೆಗೆದಾಕಿದ್ದು ಅಸಂವಿಧಾನಿಕ ಅಲ್ಲ ಅಂತ ಕಪ್ಪಾಳಕ್ಕೆ ಮೋಕ್ಷ ಮಾಡ್ದಂಗೆ ತೀರ್ಪನ್ನು ಕೊಡ್ತು. ಅದಾದಮೇಲೆ ಇವ್ರೇನು ಮಾಡಿದ್ರು? ಓಟ್ ಚೋರ್ ಗದ್ದಿ ಚೋಡ್ ಅನ್ನೋಂಥ ಅಭಿಯಾನವನ್ನು ಶುರು ಮಾಡಿದ್ರು. ಈ ರಾಹುಲ್ ಗಾಂಧಿ ಅವ್ರು ಬೆಂಗಳೂರಿಗೆ ಬಂದಾಗ ಇಲ್ಲೆಲ್ಲೋ KR ಪುರಂ ಕಡೆ ಒಂದು ಕ್ಷೇತ್ರದಲ್ಲಿ ಇಷ್ಟಿಷ್ಟು ಮತದಾರರದ್ದು ಹೆಸರಿದೆ ಅಂತ. ಹಾಗಾಗಿ ಅದನ್ನು ಕೂಡ ಹೊರಟೋಯ್ತು ಇವತ್ತು. ಮತ್ತು ಮತಯಂತ್ರಗಳನ್ನು ಟ್ಯಾಂಪ್ರಿಂಗ್ ಮಾಡಲಾಗ್ತಾಯಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಎಲ್ಲರೂ. ಸುಪ್ರೀಂ ಕೋರ್ಟ್ ಮುಕ್ತವಾದ ಅವಕಾಶವನ್ನು ಕೊಡ್ತು. ಎಲ್ಲಿ ವೋಟಿಂಗ್ ಮಿಷಿನನ್ನು ಅಂದರೆ ಮತಯಂತ್ರವನ್ನು ಟ್ಯಾಂಪರ್ ಮಾಡಲಾಗುತ್ತೆ ಸಾಬೀತುಪಡಿಸಿ ತೋರಿಸಿ ಅಂತ. ಇಂಡಿ ಮೈತ್ರಿಕೂಟ ಅದರ ಬಾಲಂಗೋಚಿಗಳು ಒಬ್ಬರೂ ಹೋಗಲಿಲ್ಲ. ಹಾಗಾಗಿ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂದರೆ, ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನದಲ್ಲಿ ತನಗೆ ಕೊಟ್ಟಿರುವಂಥ ಅಧಿಕಾರವನ್ನು ಬಳಸಿ ಇಲ್ಲಿ ನ್ಯಾಯಸಮ್ಮತವಾದ ಚುನಾವಣೆಗಳನ್ನು ನಡೆಸಲಿಕ್ಕೋಸ್ಕರ ಯಾವುದೇ ಒಬ್ಬ ಅಕ್ರಮ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ, ಮತ್ತು ಯಾರ್ಯಾರು 2-3 ಕಡೆಗಳಲ್ಲಿ ಮತದಾನವನ್ನು ಮಾಡೋದಕ್ಕೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿದ್ದಾರೋ, ಮತ್ತು ಯಾರು ಮೃತರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರಬಾರ್ದೋ ಅವನ್ನೆಲ್ಲವನ್ನು ತೆಗೆದುಹಾಕುವಂಥ ಪ್ರಕ್ರಿಯೆಗೆ SIR ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದು ನ್ಯಾಯಸಮ್ಮತವಾಗಿ ನಡೆದಿದೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಬಿಹಾರ್ನ ಒಂದು SIRಗೆ ಸಂಬಂಧಿಸಿದಂತೆ ಹೇಳಿರ್ತಕ್ಕಂಥದ್ದು. ಅದಾದಮೇಲೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯನ್ನು ತೇಲ್ಬಿಟ್ಬಿಟ್ಟು ರಾಹುಲ್ ಗಾಂಧಿ ಕೇರಳನ ಗೆದ್ಕೊಂಡ್ರಲ್ಲ, ಅಲ್ಲೂ ಕೂಡ ಅದೇ ನಡೆದಿರ್ತಕ್ಕಂಥದ್ದು. ಕೋರ್ಟ್ಗೆ ಕೊನೆ ಹಂತದವರೆಗೂ ಅಲದು ಚುನಾವಣೆಗೆ ಸಮ್ಮತಿಯನ್ನು ಕೊಟ್ಟಿತ್ತು. ಆದರೆ ಈಗ ಪಶ್ಚಿಮ ಬಂಗಾಳದ SIRನ ಕುರಿತಾಗೂ ಕೂಡ ಇವರೆಲ್ಲ ಹೋಗ್ತಾರೆ. ಹೋದಾಗಲೂ ಕೂಡ ಇದೇ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥದ್ದು. ಆದರೆ ನಾಗರಿಕತೆಯ ವಿಷಯಕ್ಕೆ ಬರುವಾಗ ಕೇಂದ್ರದ ಆಯೋಗ ಏನಿದೆ, ಒಂದು ಪ್ರಾಧಿಕಾರ ಏನಿದೆ, ನಾಗರಿಕತ್ವದ ಪ್ರಾಧಿಕಾರ, ಅವರು ಅಂತಿಮವನ್ನು ಪಡಿಸ್ಬೇಕು. ಅಂದರೆ ಈಗ SIRನಿಂದ ಯಾರ್ಯಾರ ಹೆಸರುಗಳನ್ನು ಕೈ ಬಿಡಲಾಗಿದೆಯೋ 4 ವಾರಗಳೊಳಗಡೆ ಕೇಂದ್ರೀಯ ಪ್ರಾಧಿಕಾರಕ್ಕೆ ಇವಾಗ ವರದಿಯನ್ನು ಕೊಡಬೇಕು. ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡಿ ಅವರ ಒಂದು ವಾದಕ್ಕೆ ಅಣುವನ್ನು ಮಾಡಿಕೊಟ್ಟು ನಾಗರಿಕ ಪ್ರಾಧಿಕಾರ ಏನಿದೆ ಅವರ ಒಂದು ನಾಗರಿಕತ್ವವನ್ನು ಉಳಿಸೋದೋ ಬಿಡೋದೋ ಅದು ಕೇಂದ್ರದ ನಾಗರಿಕ ಪ್ರಾಧಿಕಾರಕ್ಕೆ ಬಿಟ್ಟಂಥ ವಿಷಯ. ಅದನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ಯಾವುದೋ ದ್ವಂದ್ವಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ನೋಡ್ತಾ ಇದ್ದೀವಿ, ಒಂದು ಸರ್ಕಾರ ಅಂದರೆ ಯಾವ ರೀತಿಯಾದಂಥ ದಿಟ್ಟವಾದ ಕ್ರಮಗಳನ್ನು ತಗೊಬೇಕು ಅನ್ನೋದು ಪಶ್ಚಿಮ ಬಂಗಾಳ ಇವತ್ತು ಸಾಕ್ಷಿಯಾಗಿ ನಿಂತಿದೆ. ಯಾರ್ಯಾರು ಇವತ್ತು ಅಕ್ರಮ ವಲಸಿಗರ ಒಂದು ಸುರಕ್ಷಿತ ತಾಣವಾಗಿ ಮಾರ್ಪಟ್ಟಿತ್ತೋ ಪಶ್ಚಿಮ ಬಂಗಾಳ, ಅಲ್ಲಿ ಏನು ಈ ರೋಹಿಂಗ್ಯಾ ಮುಸಲ್ಮಾನರು, ಬಾಂಗ್ಲಾದ ಅಕ್ರಮ ವಲಸಿಗರು ಬಂದು ತುಂಬಿ ತುಳುಕ್ತಿದ್ರೋ ಅವರೆಲ್ಲ ಗಂಟು ಮೂಟೆಯನ್ನು ಕಟ್ಕೊಂಡು ಫೇರಿ ಕಿತ್ಕೊಂಡು ಓಡ್ತಿದ್ದಾರೆ. ಅಂದರೆ ಸುಬೇಂದು ಅಧಿಕಾರಿಯವರು ಒಂದು ಮಾತನ್ನು ಹೇಳಿದ್ರು. ಏನಂತ ಹೇಳಿದ್ರೆ, ನೀವೆಲ್ಲ ನಿಮ್ಮೆಲ್ರಿಗೂ ಇಲ್ಲಿ ಊಟ ಹಾಕ್ಕೊಂಡು ಕೂರಿಸ್ಕೊಳ್ಳೋದಕ್ಕೆ ನೀವೇನು ಅಳಿಮೆಯಿಂದಿರಲ್ಲ ನಮ್ಮ ದೇಶಕ್ಕೆ, ಹಾಗಾಗಿ ನೀವೇ ಹೋದರೆ ಒಳ್ಳೆಯದು, ಇಲ್ಲಾಂದರೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನೋವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮುರ್ಷಿದಾಬಾದ್ ಇರ್ಬೋದು, ಮಾಲ್ಡಾ ಇರ್ಬೋದು, ಯಾವುದ್ಯಾವುದು ಗಡಿ ಜಿಲ್ಲೆಗಳಿದೆ, ಇಲ್ಲೆಲ್ಲವೂ ಮುಸಲ್ಮಾನರ ಒಂದು ಸಂಖ್ಯೆ
ಯಥೇಚ್ಛವಾಗಿ ಏರಿಕೆ ಆಗಿರತಕ್ಕಂಥದ್ದು. 68% ಮುಸಲ್ಮಾನರು ಇಲ್ಲಿ ಈ ಗಡಿ ಜಿಲ್ಲೆಗಳಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಇವಾಗ 600 ಎಕರೆ ಜಾಗನ ಏನು ಗಡಿ ಬೇಲಿ ಹಾಕಲಿಕ್ಕೆ ಕೊಟ್ಟಿದ್ದಾರೆ ಈಗ. ಅಂದರೆ ಮಮತಾ ದೀದಿ ಸರ್ಕಾರ ತಡೆ ಹಿಡ್ದಿತ್ತಲ್ಲ, ಆ ಜಾಗನ ಇವಾಗ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಕೆಲಸ ಶುರುವಾಗ್ತಿದೆ. ಆದರೆ ಗಡಿಯನ್ನು ಸರ್ವೆ ಮಾಡೋಕ್ಕೆ ಹೋದಂಥ ನಮ್ಮ BSFನ ಅಧಿಕಾರಿಗಳ ಮೇಲೆ ಬಾಂಗ್ಲಾದೇಶದ ನಾಗರಿಕರು ಕಲ್ಲನ್ನು ತೂರಾಟ ಮಾಡ್ತಿದ್ದಾರೆ. ಅದಕ್ಕೆ ಈಗ ಮುಕ್ತವಾದ ಅವಕಾಶವನ್ನು ಕೊಡಲಾಗಿದೆ. ಯಾರು ಗಡಿಯ ವಿಚಾರದಲ್ಲಿ ತಂಟೆಯನ್ನು ತೆಗಿತಾರೋ ಅವ್ರಿಗೆ BSF ತಕ್ಕನಾದಂತಹ ಒಂದು ಬುದ್ಧಿಯನ್ನು ಕಲಿಸುತ್ತೆ. ಇವ್ರು ಕಲ್ಲು ಹೊಡೀಲಿ, ಬುಲೆಟನ್ನೇ ಹಾಕಲಿ, ಬಾಂಬೆ ಹಾಕಲಿ, ಇನ್ಯಾರು ಎದುರು ಕೂತ್ಕೊಳ್ಳೋಂಥ ಸಂದರ್ಭನೇ ಇಲ್ಲ. ಗಡಿ ಬೇಲಿ ನಿರ್ಮಾಣ ಆಗುತ್ತೆ. ಆದರೆ ಕೆಲವು 24 ಪರಗಣ ಜಿಲ್ಲೆ ಅಂತ ಹೇಳುವಂಥ ಜಾಗದಲ್ಲಿ, ಅಲ್ಲಿ ನೀರಿನಿಂದ ಆವೃತವಾದ ಜಾಗ, ನದಿಯಿಂದ ಆವೃತವಾದ ಜಾಗದಲ್ಲಿ ಬಾರ್ಡ್ರಿಗೆ ಈಗ ಏನು ಮಾಡ್ತಾರೆ ಅನ್ನೋವಂಥದ್ದೇ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದಟ್ಟ ಅರಣ್ಯ ಇರ್ಬೋದು, ನದಿಯ ಹರಿವು ಇರ್ಬೋದು, ಇಲ್ಲೆಲ್ಲ ತೊಂದರೆ ಇದೆ. ಅಲ್ಲಿ ಲೇಸರ್ ಫೆನ್ಸಿಂಗನ್ನು ಮಾಡ್ತಾರೆ ಅಥವಾ ಮೊಸಳೆಗಳನ್ನ ಇಟ್ಟು ಏನೋ ಒಂದು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದೆ ನಾವು ಕಾದು ನೋಡಬೇಕು. ಆದರೆ ತಕ್ಕ ಮಟ್ಟಿಗೆ ಹೇಳೋದು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿದ್ದಂತಹ ಅಕ್ರಮ ವಲಸಿಗರು ಏನಿದ್ರು, ಇವರಿವತ್ತು ಎಲ್ಲೆಲ್ಲಿ ಅವ್ರಿಗೆ ಅನುಕೂಲವಾಗಿರುವಂಥ ರಾಜ್ಯಗಳು ಇದಾವೆ ಭಾರತದಲ್ಲಿ, ಅಲ್ಲಿಗೆಲ್ಲ ಹೋಗ್ತಿದ್ದಾರೆ ಅನ್ನೋವಂಥ ಒಂದು ವಿಷಯ ಬರ್ತಿದೆ. ಹಾಗಾಗಿ ನಾವು ನೋಡಬೇಕು. ಈಗ SIR ಕರ್ನಾಟಕದಲ್ಲೂ ನಡಿಬೇಕು. ಈ 30ನೇ ತಾರೀಕಿಂದ ಅಂದರೆ ನಾಡಿದ್ದಿಂದ ಶುರುವಾಗಬೇಕು. SIRನ ಮುಂದಿನ ಹಂತ ಶುರುವಾಗಬೇಕು. ಮನೆಗೆ ಭೇಟಿ ಮಾಡೋದು ಮುಂದಿನ ಹಂತ ಶುರುವಾಗಬೇಕು. ಅದಕ್ಕೂ ಮುಂಚೆ ನಮ್ಮ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಮತದಾರರ ಪಟ್ಟಿಯಿಂದ ಅಮಾಯಕರ ಹೆಸರುಗಳನ್ನ ಕೈ ಬಿಟ್ಬಿಡ್ತಾರೆ, ಅದೇನಾದರೂ ಹೊರಟೋಗ್ಬಿಟ್ರೆ ನಿಮಗೆ ಫ್ರೀ ಉಚಿತ ಪ್ರಯಾಣ ಇರಲ್ಲ, ಗೃಹಲಕ್ಷ್ಮಿ ಬರಲ್ಲ, ರೇಷನ್ ಬರಲ್ಲ. ಇದೆಲ್ಲ ಸುಳ್ಳು ಮಾತು ಇವ್ರದ್ದು, ಮಂಡಾಟಗಳು ಇವ್ರದ್ದು. ಇವರೇನಿದ್ರು ಮಂಡಾಟ ಮಾಡಿಕೊಂಡೆ ಅಧಿಕಾರದ ಗದ್ದಿಗೆಯನ್ನು ಹಿಡಿಯೋದಕ್ಕೋಸ್ಕರ ಯಾರನ್ನೋ ಓಲೈಕೆ ಮಾಡಿಕೊಂಡು ಅವರ ತುಷ್ಟೀಕರಣ ಮಾಡಿಕೊಂಡು ಇವರು ಚುನಾವಣೆಗಳಲ್ಲಿ ಗೆದ್ದು ಇವರ ತಲೆಮಾರುಗಳು ಕಳೆದೋದ್ರೂ ಅವ್ರ ಮುಂದಿನ ತಲೆಮಾರುಗಳು ಕೂಡ ಅಧಿಕಾರದಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಇವರೆಲ್ಲ ಆಡಳಿತವನ್ನು ನಡೆಸೋವಂಥವ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ಇಂಥವ್ರಿಗೆಲ್ಲ ಮಖದ ಮೇಲೆ ಬಾರಿಸ್ದಂಗೆ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. SIR ಪ್ರಕ್ರಿಯೆ ಸಂವಿಧಾನಿಕವಾಗಿ ನಡೀತಾ ಇರ್ತಕ್ಕಂಥದ್ದು, ಆ ಅಧಿಕಾರ ಇದೆ ಅಂತ ಯಾರನ್ನು ಎದುರಿಸುವಂಥ ಪ್ರಯತ್ನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೈ ಹಾಕಬಾರ್ದು. ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲೊಂದು ಸ್ಪಷ್ಟತೆಯನ್ನು ಪಡಿಸ್ಬೇಕಾಗುತ್ತೆ. ಇವತ್ತು ಹುಬ್ಬಳ್ಳಿಯಲ್ಲಿ ಏನು ಅಕ್ರಮ ವಲಸಿಗರೆಲ್ಲ ಬರ್ತಿದ್ದಾರೆ ಅಂತ ಕೊಡಗುಗಳಲ್ಲಿರ್ಬೋದು, ಚಿಕ್ಕಮಂಗ್ಳೂರಿನ ಕಾಫಿ ಪ್ಲ್ಯಾಂಟ್ಗಳಲ್ಲಿರ್ಬೋದು, ಈ ಮಿಯಾ ಮುಸಲ್ಮಾನರು ಅಂತ ಕರೀತಾರೆ ಇವ್ರನ್ನ, ರೋಹಿಂಗಾಗಳೆಲ್ಲ ಬಂದು ಕಡಿಮೆ ಕೂಲಿಗೋಸ್ಕರ ಇಲ್ಲೆಲ್ಲ ಟೀ ಎಸ್ಟೇಟ್ಗಳಲ್ಲಿರ್ಬೋದು, ಕಾಫಿ ಎಸ್ಟೇಟ್ಗಳಲ್ಲಿರ್ಬೋದು ಸೇರ್ಕೊಂಡಿದ್ದಾರಲ್ಲ, ಅವ್ರಿಗೆಲ್ಲ ಇಲ್ಲೇ ಮನೆ ಕೊಟ್ಬಿಟ್ಟು ನಮ್ಮ ಕರ್ನಾಟಕದ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಬಿಟ್ಟು ಅವ್ರ ಆಸ್ತಿಗಳ್ನು ಬರ್ಕೊಡ್ಬೇಕಾ ಅನ್ನೋದಕ್ಕೆ DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸ್ಬೇಕು. ಕಡಿಮೆ ಕೂಲಿಗೋಸ್ಕರ ಕೆಲಸಗಾರರು ಬರ್ತಾರೆ ಅಂತ ಟೀ ಪ್ಲ್ಯಾಂಟೇಷನ್ನವ್ರು ಇರ್ಬೋದು, ಕಾಫಿ ಪ್ಲ್ಯಾಂಟೇಷನ್ನವ್ರು ಇರ್ಬೋದು, ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ, ನಾಳೆ ನಿಮ್ಮನ್ನೇ ಕೊಂದಾಕ್ಬಿಟ್ಟು ಓಡಿದ್ರೆ ನೀವೇನು ಮಾಡ್ತೀರಾ ಅನ್ನೋಂಥ ಪ್ರಶ್ನೆನ ಎಸ್ಟೇಟ್ನ ಮಾಲೀಕರು ಕೂಡ ತಮ್ಮ ಮುಂದೆ ಇಟ್ಕೊಬೇಕು. ಆಮೇಲೆ ಬೀದಿಯಲ್ಲಿ ಕಸ ಅಂಥದ್ದು, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದೂ ಇವರು ಮಾಡ್ತಿದ್ದಾರೆ. ತುಂಬ ಮನೆ ಕೆಲಸಗಳಿಗೆ ಹೋಗೋವಂಥದ್ದು ಎಲ್ಲ ಕೆಲಸನ ಮಾಡ್ತಾಯಿದ್ದಾರೆ. ಹಾಗಾಗಿ SIRನ ಪ್ರಕ್ರಿಯೆಗೆ ಯಾರು ತೊಡಕನ್ನು ಉಂಟು ಮಾಡ್ತಾರೋ ಅವ್ರನ್ನ ನಾವು ರಾಷ್ಟ್ರದ್ರೋಹಿಗಳು ಅಂತಲೇ ಹೇಳಬೇಕು ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ SIR ಕಾಂಗ್ರೆಸ್ನ ಕಾಲದಲ್ಲೂ ನಡೆದಿದೆ. ಇವರ ಒಂದು ನಡವಳಿಕೆಗಳು ನೋಡುವಾಗ ಆವಾಗ ಯಾರನ್ನು ಇವರು ಲೀಗಲೈಸ್ ಮಾಡಿಬಿಟ್ಟಿದ್ರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಹೊರಗಡೆ ಜಗತ್ತಿಗೆ. ಹಾಗಾಗಿ SIRನ ಸುಸೂತ್ರವಾಗಿ ನಡೆಸಿಕೊಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದ್ದು ಏನಿದೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು. ಜೊತೆಯಲ್ಲಿ ಸೇರಿಕೊಂಡು ಕೇಂದ್ರ ಚುನಾವಣಾ ಆಯೋಗದಲ್ಲಿ ನಿಮ್ಮ BLAಗಳು ಇರ್ತಾರಲ್ಲ, ಬೂತ್ ಲೆವೆಲ್ ಏಜೆಂಟ್ಗಳು ಏನು ಮಾಡ್ತಿರ್ತಾರೆ, ಅವ್ರನ್ನೆಲ್ಲ ಕಳಿಸಿ ಅನುಮಾನ ಬಂದಂಥವ್ರನ್ನ ಆಮೇಲೆ ವಿಚಾರಣೆ ಮಾಡುತ್ತೆ ಯಾವುದು ಚುನಾವಣಾ ಆಯೋಗ. ಅದನ್ನು ಮೀರಿ ಬೇಕಾದ್ರೆ ನೀವು ನ್ಯಾಯಾಲಯಗಳಿಗೆ ಹೋಗಿ ಅದರಲ್ಲಿ ತೊಡಕುಗಳನ್ನ ಹುಡ್ಕೊಂಡು ತೊರಡ್ರುಗಾಲ್ಗಳನ್ನ ಹಾಕ್ಕೊಂಡು ನಿಮ್ಮ ಒಂದು ಅಧಿಕಾರದ ಲಾಲಸೆಗೋಸ್ಕರ ದೇಶದ ಭವಿಷ್ಯವನ್ನು ಯಾಕೆ ಬಲಿ ಕೊಡ್ತೀರಾ? ಹಾಗಾಗಿ ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಲಕ್ಷ್ಮೀ ಭಂಡಾರ ಅನ್ನೋ ಯೋಜನೆಯಲ್ಲಿ ಮತದಾರರ ಪಟ್ಟಿಯ ಹೆಸರಲ್ಲೂ ಕೂಡ ಅವ್ರದ್ದು ಹೆಸರೇ ಇರಲಿಲ್ವಂತೆ. ಅಂಥವ್ರಿಗೆಲ್ಲ ಅಕ್ರಮ ವಲಸಿಗರಿಗೆ ರೇಷನ್ ಇರ್ಬೋದು, ಲಕ್ಷ್ಮೀ ಭಂಡಾರ ಅಂದರೆ ಇವಾಗ ಇಲ್ಲಿ ಗೃಹಲಕ್ಷ್ಮಿ ಕೊಡ್ತಾರಲ್ಲ, ಆ ರೀತಿ ದುಡ್ಡುಗಳೆಲ್ಲ ಹೋಗ್ತಾ ಇದ್ದಿದ್ದು ಇವಾಗ ಗಮನಕ್ಕೆ ಬಂದಿದೆ ಅಂತ. 14ರಿಂದ 20 ಲಕ್ಷ ಜನರದು ಏನು ಬಿಟ್ಟಿ ಭಾಗ್ಯಗಳನ್ನ ತೊಗೊತಾಯಿದ್ರು, ಅದರೆಲ್ಲ ಹೆಸರನ್ನು ಪಶ್ಚಿಮ ಬಂಗಾಳ ಸರ್ಕಾರ ಡೆಲೀಟ್ ಮಾಡ್ತಾಯಿದೆ. ನೀವಿಲ್ಲಿ ಬ್ರದರ್ಸು ಅನ್ನೋದಲ್ಲ, ಯಾರೇ ಅಕ್ರಮ ವಲಸಿಗ ಇದ್ದರೂ ಅವನ ಹೆಸರುಗಳನ್ನ ತೆಗಿಬೇಕಾಗಿರ್ತಕ್ಕಂಥದ್ದು ಸಂವಿಧಾನದ ಬುಕ್ ತೋರಿಸಿ ಹಿಂಗೆ ತಿರುಗಿಸ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ಅದರೊಳಗಡೆ ಏನು ಬರೆದಿದ್ದಾರೆ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿ ನೆನಪಿನಲ್ಲಿ ಇಟ್ಕೊಬೇಕು, ಓದಬೇಕು,
ಅದಕ್ಕೆ ತಕ್ಕಂಗೆ ನಡ್ಕೊಬೇಕು. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗದ ಮೇಲಾಗಲಿ ರಾಜ್ಯ ಚುನಾವಣಾ ಆಯೋಗದ ಮೇಲಾಗಲಿ ಗೂಬೆ ಕೂರಿಸೋ ಅಂಥ ಕೆಲಸನ ಮಾಡೋದು ಬಿಟ್ಟು ಇಲ್ಲ ಸಲ್ಲದ ಸಬೂಬುಗಳನ್ನ ಹೇಳಿ ಜನರುಗಳನ್ನ ದಾರಿ ತಪ್ಪಿಸೋವಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಮಾಡಬಾರ್ದು. ಇಲ್ಲಾಂದರೆ ಮುಂದಿನ ಚುನಾವಣೆಗಳಿಗೆ ನಿಮಗೆ ತಕ್ಕನಾದಂಥ ಶಾಸ್ತಿಯನ್ನು ಜನಸಾಮಾನ್ಯರು ಮಾಡ್ತಾರೆ ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.